ಗುಂಡಜ್ಜಿ ಗುಂಡಜ್ಜಿ ಗುಂಡಜ್ಜಿ, ಏನೇ ಸಣ್ಣಿ, ಏನ್ ಸಮಾಚಾರ? ನಿಮ್ಮ ಅತ್ತೆ ಏನೋ ಇಲ್ಲೇ ಉಳ್ಕೊಂಡವಳಂತೆ. ಅಲ್ಲ ನೀನು ಮೊದ್ಲಿದ್ದಲ್ಲ, ನೀನು ಆ ಮನೆಯಾಗ ಇದ್ದಾಳಂತೆ. ರಂಗಮ್ಮಂಗಂದ್ಲು ಇಲ್ಲೇ ಇರ್ತೀನಿ ಬಾಡಿಗೆ ಕೊಡ್ತೀನಿ ಅಂತನ ಬಂದವಳೆ ಅವ್ರ ಅತ್ತೆ. ಅದಕ್ಕೆ ನಾನು ಹೋದ್ರೆ ಹೋಗ್ಲಿ ಅಂತ ಕೊಟ್ಟಿದ್ದೀನಿ ಕಣ್ ಗುಂಡಜ್ಜಿ ಅಂತ ಹೇಳು. ಅಯ್ಯೋ ಗುಂಡಜ್ಜಿ, ಆ ಊರಾಗೆ ಊರು ತುಂಬಾ ಸಾಲ ಮಾಡಿರ್ತಾಳ ನಮ್ಮ ಅತ್ತೆ. ನಾನು ನೋಡಿಲ್ವಾ, ಮಜ್ಗಾತಿ ಕೆಲಸ ಮಾಡಲ್ಲ, ಆ ಸೋಂಬೇರಿ ಸಾಕಮ್ಮ ಇದ್ದಾಳಲ್ಲ, ಹಂಗೇನೆ ನಮ್ಮ ಅತ್ತೆ ಕೆಲಸ ಮಾಡಕ್ ಇಷ್ಟಪಡಲ್ಲ. ಪುಕ್ಸಟ್ಟೆ ದುಡ್ಡು ಬೇಕು, ಅತ್ತೇನೆ ನನ್ನ ತಗೇನ ದುಡ್ಡಿದ್ದೆ ಕೊಡ್ತಾಳೇನೋ ಅಂತಾನ ಆ ಮಗ ಸೊಸೆ ಅಂತಾನ ಹೇಳ್ಕೆ ಬಂದ್ಲು. ನಾವ್ ಯಾವಾಗ ಸಾಲಾಗಿಲ್ಲ ಅಂತ ತೋರ್ಸಿವೋ ಅದಕ್ಕೆ ಹೋಗ್ತೀನಿ ಅಂತ ಹೋದವಳು ತಿರ್ಗಿ ಯಾಕ ಇಲ್ಲೇ ಸೇರ್ಕೊಂಡವಳೆ. ಸೇರ್ಕೊಂಡ್ಲಿ ಇಬ್ರು. ನನ್ಗೇನಾಗ್ಬೇಕಾಗೈತಿ ಅವಳಿಂದ ನನ್ಗೇನು ಆಗಲ್ಲ. ನಾನು ಅದಕ್ಕೆಲ್ಲ ಬಂದಿದ್ದೀಗ. ಓ ಹೌದೇನು, ಊರು ತುಂಬಾ ಸಾಲ ಮಾಡ್ಕೊಂಡವಳ ನಿಮ್ಮ ಅತ್ತೆ ಅಲ್ಲಿ? ಕಣ್ಗುಂಡಜೆ ಒಬ್ರನ್ ಬಿಡಲ್ಲ, ಹಂಗ್ ಸಾಲ ಮಾಡ್ತಾಳೆ. ವಾಪಸ್ ಕೊಡಲ್ಲ. ನಾನು ಹೊಸ್ತ ಮದ್ವೆ ಆದಾಗ ನನಗೂ ಗೊತ್ತಿಲ್ಲ. ಊರು ತುಂಬಾ ಸಾಲ ಮಾಡಿ ಅಯ್ಯೋ ಅವ್ರು ಬಂದು ಗಲಾಟೆ ಮಾಡೋರು. ಅಯ್ಯೋ ಬ್ಯಾಡ ಹೋಗತ್ತ, ಜಗಳ ಅದಕ್ಕೆ ನಾನು ಬೇಸತ್ತು ಸವಾಸನೆ ಬೇಡ ಅಂತ ನನ್ನ ಗಂಡ ಕರ್ಕೊಂಡು ಅದೇ ಹೋಗಿದ್ದು. ಮನೆ ಬಿಟ್ಟೇನೆ ಬಂದಿದ್ದು. ಈಗ ಅದೆಲ್ಲ ಬಿಟ್ಟಾಕು, ನನಗೇನಾಗ್ಬೇಕಾಗೈತಂತೆ. ಅಲ್ಲಿ ಸಾಲ ಕೇಳ್ತಾರೆ ಅಂತ ನಾ ಇಲ್ಲೇ ಸೇರ್ಕೊಂಡವಳೆ. ಅಲ್ಲಿ ಹೋದ್ರೆ ಹಿಡ್ಕೊಂಡು ಚಟ್ನಿ ಮಾಡ್ತಾರೆ. ಎಲ್ಲ ಸಾಲಗಾರರು ಹೇಳವ್ರೆ ಸಾಲ ದುಡ್ಡು ವಾಪಸ್ ಕೊಡು ಅಂತ ಇಸ್ಕೊಂಬತ್ತೀನಿ ಅಂತಾನ ಸುಳ್ಳು ಹೇಳಿ ಇಲ್ಲಿಗೆ ಬಂದೇವಳೆ. ನಾನು ತಗೇನಾದ್ರು ಇಟು ಒಟ್ಟು ಸಿಗುತ್ತೇನೋ ಕಿತ್ಕೊಂಡು ಹೋಗೋಣ ಎದ್ರಿಸಿ ಅಂತಾನ. ಯಾವಾಗ ನಾವು ಸಾಲ ಗಿಲ ಮಾಡ್ಕೊಂಡಿದೀವಿ ತೀರ್ಸಾನ ಅಂತ ಹೇಳಿ ಅವಾಗ ಸುಮ್ಮನಾದ್ಲು. ಮುಚ್ಕೊಂಡು ಹೋಗೋಣ ಅಂತ ಹೋಗ್ತಿದ್ಲು. ಈ ಯಾಕೋ ನಾವು ಅಲ್ಲಿಗೆ ಹೋದ್ರೆ ನಾನು ಬಿಡಲ್ಲ, ಸಾಯಿಸ್ಬಿಡ್ತಾರೆ ಸಾಲಗಾರರು ಎಲ್ಲ ಅಂತಾನ ಇಲ್ಲೇ ಸೇರ್ಕೊಂಡವಳೆ. ಸೇರ್ಕೊಂಡು ಬಿಡತ್ಲಾಗಿ ನಮ್ಗೇನಾಗಣ ಎಲ್ಲನ ಬದಿಕೆಂಬ್ಳತ್ತ. ಸರಿ, ಈಗ ಮತ್ತೆ ಬಂದಿದ್ದೇನಕ್ಕೆ? ಏನು ಇಲ್ಲ, ನಮ್ಮ ಅತ್ತೆ ಅಕ್ಕದ್ರಮ್ಮ ಬಂದು ಮಂತಕ್ಕೆ ಬಂದು ಗಲಾಟೆ ಮಾಡ್ದಾಗಿಂದನ ನನ್ನ ಗಂಡ ಅದೇ ಸಿದ್ದಜ್ಜ ಯಾಕನ ನನ್ನ ಮೇಲೆ ಮುನಿಸ್ಕೊಂಡು ಉಮ್ತಿಲ್ಲ ತಿಂತಿಲ್ಲ. ಉಣ್ಣಜ್ಜ ಅಂತ ಉಂಬಕ್ ತಂದಿಕ್ಕಿರೆ ಉಮ್ದಂಗೆ ನನ್ಗೇನು ಬೇಡ ಅಂತನ ಒಟ್ಲಾಗ ಹೋಗಿ ತಿಂತೈತವ ಅಜ್ಜ. ನೋಡ್ಕೊಂಡಜ್ಜಿ, ಅಲ್ಲ ನಾನೇನ ತಪ್ಪು ಮಾಡಿದ್ದೀನ? ನಮ್ಮ ಅತ್ತೆ ಬಂದು ನನಗೆ ಜಗಳ ಮಾಡಿದ್ಕೆ ನೋಡಿ ನಿನ್ನಿಂದನ ಅವಜ್ಜಿ ಬಂದ್ಲು. ಇನ್ನು ಯಾರ್ಯಾರು ಬರ್ತಾರೋ ಏನೋ ನಿನ್ನ ಹುಡಿಕೊಂಡು ಹಂಗೆ ಹಿಂಗೆ ಅಂತಾನ ಮಾತಾಡ್ತೈತಿ. ಅಯ್ಯಪ್ಪ ಹೌದಾ? ಅಯ್ಯೋ ರಾಮ, ಆ ಅಜ್ಜಿಗೆ ಆಸರೆ ಇಲ್ಲ ಅಂತೇಳಿ ನಾವು ಮದುವೆ ಮಾಡಿರಿ ನೋಡಿ. ಆ ಅಜ್ಜನ್ನ ಎಂತದ್ ಮಾಡ್ತಾನೆ. ಅಲ್ಲ ನಿಂದೇನ ತಪ್ಪೈತಿದ್ರಾಗಿ ನಿಮ್ಮ ಅತ್ತೆ ಬಂದು ಹುಡಿಕೊಂಬಂದು ದುಡ್ಡು ಕೇಳಕ್ಕೋಸ್ಕರ ಬಂದೇವಳೆ. ಅದನ್ನ ಅರ್ಥ ಮಾಡ್ಕೊಂಬದ್ಬೇಡಿ. ಅವಜ್ಜ ನಡಿಲಿ ಬತ್ತೀನಿ, ನಾನೇ ಹೇಳ್ತೀನಿ ಅವಜ್ಜಿಗೆ. ಏನಪ್ಪ ಇಟೊಂದು ವಯಸ್ಸಾಗೈತೆ, ಒಂದು ಈಟನ ಬುದ್ಧಿ ಇಲ್ಲ. ನೋಡ್ಗುಂಡಜ್ಜಿ ಹೆಂಗ್ ಸ್ಯಾಡು ಮಾಡತ್ತವ ಅಜ್ಜ. ನನ್ಗೂ ಬೇಜಾರಾತಮ್ಮ. ಏನ್ ಮಾಡ್ತೀಯ, ನೀವೆಲ್ಲರೂ ಸೇರಿ ಏನೋ ಇಬ್ರಿಗೂ ಒಬ್ರಿಗೊಬ್ರು ಆಗ್ತಾರೆ ಅಂತ ಮದುವೆ ಮಾಡ್ಸಿದ್ರ. ಹಿಂಗೆ ನಾನು ಮಾತಾಡಿ ಜಗಳ ಮಾಡ್ಕೊಂಡು ಆಮೇಲೆ ದೂರ ಆದ್ರೆ ಸುಮ್ಮನೆ ಆಡ್ಕೊಂತಾರೆ ಜನ ಅಂತಾನ ನಾನು ಏನು ಮಾತಾಡಿಲ್ಲ. ಸುಮ್ಮನೆ ಅದೇ ಇನ್ನೇನು ಮಾಡೋಕ್ಕಾಗುತ್ತೆ ಹೇಳು? ವಯಸ್ಸಿನಾಗೆ ನನಗಿನ್ನ ದೊಡ್ಡದು, ಯಾಕೆ ಸುಮ್ಮನೆ ಮಾತಾಡಿ ಜಗಳ ಮಾಡ್ಕೊಂಬೋದು ಅಂತಾನ ಸುಮ್ಮನೆ ಅದೇ ನಿನ್ಗೆ ಹೇಳಿ ಸರಿಯಾಗುತ್ತೆ ಅಂತಾನ. ಬಾ ನೀನೇನೆ ಆ ಅಜ್ಜಿಗೆ ಬುದ್ಧಿ ಹೇಳ ಬಾ. ಸರಿ ಆಯ್ತು ನಡಿಯಮ್ಮ, ನಾನು ಹೇಳ್ತೀನಿ. ನಾನು ಹೇಳಿರ್ ಕೇಳ್ತಾನೆ, ಸುಮ್ಮನೆ ನೀನೇನು ಮಾತಾಡಕ್ಕೆ ಹೋಗ್ಬೇಡ. ಅಜ್ಜಿಗೆ ಸಿಟ್ಟೊಂದಿಟ್ಟು ಅವಜ್ಜಿ ಇದ್ದಾಗಲೂ ಹಿಂಗೆ ಮಾಡೋಣ ಅವಜ್ಜ. ಏನು ಮಾಡೋಕ್ಕಾಗುತ್ತೆ, ವಯಸ್ಸಾಗೈತೆ, ನೀನೇ ಅನುಸರಿಸ್ಕೊಂಡು ಹೋಗ್ಬೇಕು. ಹಂಗ ನೀನು ಮಾತಾಡಕ್ಕೆ ಹೋಗ್ಬೇಡ. ಕಣ್ಗುಂಡಜ್ಜಿ, ನಾನು ಅದಕ್ಕೇನೆ ವಯಸ್ಸಾಗೈತಲ್ವಾ, ಏನೇನೋ ಬರ್ತವೆ ಮನಸ್ಸಿನಾಗೆ, ಅದಕ್ಕೆ ಮಾತಾಡ್ತೈತೆ ಅವಜ್ಜ ಅಂತೇಳಿ ನಾನು ಏನು ಮಾತಾಡಲಿಲ್ಲ. ಸುಮ್ಮನೆ ಅದೇ ಬಾ ಹೋಗೋಣ, ನೀನೇನೆ ಒಂದಿಟ್ಟು ಬುದ್ಧಿ ಹೇಳಿವಂತೆ. ಸರಿ ಆಯ್ತು ನಡಿ. ಎಲ್ಗೋದ ಅವಜ್ಜ? ಮನೆಯಾಗ ಇದ್ದಾನ? ಮನೆಗೆ ಒಳಗೇನೆ ಕುಕ್ಕಣೈತಿ. ನಾನಂಗೂ ಉಂಬಕ್ಕಿ ಉಣ್ಣು ಅಂತ ತಂದಿಕ್ತೆ, ಮುದ್ದೆ ಸಾರು ಮಾಡಿ ಬಿಸಿ ಬಿಸಿ ಅದ. ಉಣ್ಲಿಲ್ಲ, ನಾನು ಆಳೆ ಉಂಡು ಬದಿ, ನಾನು ಉಂಬಲ್ಲ ಅಂತ ಹೇಳುತ್ತಿ. ಅಯ್ಯೋ ಮೂಗಿನ ಮೇಲೆ ಸಿಟ್ಟು ಮಾಡ್ಕೊಂಡು ಕುಕ್ಕಣೈತಿ. ನಾನು ಅದಕ್ಕೆ ಬಿಡತ್ಲಾಗೆ ನಾನು ಒಂದು ಮಾತಾಡಿದ ಆಮೇಲೆ ಜಗಳ ಆಗ್ತವೆ, ಏನು ಬೇಡ ಅಂತಾನ ಸುಮ್ಮನೆ ಅದೇ ಬಂದೆ ಇಲ್ಲಿಗೆ. ಒಳ್ಳೆ ಕೆಲಸ ಮಾಡಿದೆ ಬಿಡು. ಗಂಡ ಹೆಂಡತಿ ಆದ್ಮೇಲೆ ಯಾರನ್ನ ಒಬ್ರು ಸುಮ್ಮನೆ ಇರಬೇಕು. ಇಬ್ರಿಗೂ ಮಾತಿಗೆ ಮಾತು, ವಾದ ಪ್ರತಿವಾದ ಮಾಡಿಬಿಟ್ರೆ ಜಗಳ ನಿಲ್ಲದೇ ಇಲ್ಲ. ಒಳ್ಳೆ ಕೆಲಸ ಮಾಡಿ ನಡಿ, ನಾನು ಬರ್ತೀನಿ. ನಡಿ ಇಲ್ಲೇ ಹೋಗೋಣ, ಇಲ್ಲ ಆಸಿನ ಬಾರ್ಗುಂಡಜ್ಜಿ ಬಾ, ಒಳಗೆ ಕುಕ್ಕಣೈತಿ. ಎಲ್ಲ ಇದ್ಯಾಕಜ್ಜ? ಅಲ್ಲ ಒಂಬತ್ತಟ್ಟೆನ ಮುಂದಕ್ಕೆ ಇಕ್ಕೊಂಡು ಸುಮ್ಮನೆ ಕುಕ್ಕಣಿದ್ಯಾ ಉಮ್ಲಾರ್ದೇನೆ? ಯಾಕೆ ಏನಾಗೈತಿ ನಿನಗೆ? ನನಗೆ ಉಂಬಕ್ಕೆ ಸರ್ಬತ್ತಿಲ್ಲ ಕಣ್ಗುಂಡಮ್ಮ. ಅಲ್ಲ ಇವ್ರ ಅತ್ತೆ ಬಂದು ಗಲಾಟೆ ಮಾಡ್ದಾಗಿಂದನ ನನಗೆ ಯಾಕನ ಒಂಥರ ಮನಸ್ಸಿಗೆ ನೆಮ್ಮದಿನೇ ಇಲ್ದಂಗೆ ಆಗೈತಿ. ಇನ್ನು ಯಾರ್ಯಾರು ಬರ್ತಾರೋ ಏನೋ, ಯಾರು ಇಲ್ಲ ಅಂತೇಳಿ ಮದುವೆ ಮಾಡಿರಿ ನೋಡು. ಅವಜ್ಜಿ ಬಂದು ಗಲಾಟೆ ಮಾಡಿದ್ದ. ಅಯ್ಯೋ ಅಜ್ಜ, ಯಾರೋ ಮೂರ್ನೇರು ಬಂದು ಗಲಾಟೆ ಮಾಡಿರು ಅಂತಾನ ನೀನು ಹಿಂಗೆ ಮುನ್ಸ್ಕೊಂಡು ಊಟ ತಿಂಡಿ ಬಿಟ್ರೆ ನೀನು ಏನಾಗಬೇಡ. ನೀನು ಚೆನ್ನಾಗಿರ್ಲಿ ಅಂತ ತಾನೇ ನಾವು ನಿನಗೆ ಮದುವೆ ಮಾಡಿಸಿದ್ದು. ನೀನು ಓಮ್ದಂಗೆ ತಿಂದಂಗೆ ಹಿಂಗೆ ಸಿಟ್ಟು ಮಾಡ್ಕೊಂಡಿದ್ರೆ ಪಾಪ ಅವಳಿಗೆ ಎಷ್ಟು ಬೇಜಾರಾಗಲ್ಲ ಹೇಳು? ನಿನಗೆ ವಯಸ್ಸಾಗಿರೋದು, ಅವಳಿಗೆ ನಿನ್ನ ವಯಸ್ಸಾಗಿಲ್ಲ. ಅವಳಿಗೆ ನಿನ್ನ ಒಂದು 45-50 ಆಗಿರ್ಬೇಕೇನ, ನಿನಗೆ ಆಲೇನೆ ವಯಸ್ಸಾಗೈತಿ. ಹಿಂಗೆ ಸ್ಯಾಡು ಮಾಡೋದು ಕಲ್ತ್ಕೋಬೇಡ.
ಹೆಂಗ ಅವಳು ಬಿಸಿ ಬಿಸಿದ ಮಾಡಿಕ್ತಾಳೆ. ಸುಮ್ಮನ ಉಂಡು ಸುಖವಾಗಿರೋದು ನೋಡು ಅವಳ ಜೊತೆಗೆ. ಹಿಂಗೆಲ್ಲ ಮಾಡಕ್ ಹೋಗ್ಬೇಡ. ನಾವು ಮದ್ವೆ ಮಾಡ್ಸಿದ್ಕೂನು ಪ್ರಯೋಜನ ಇಲ್ದಂಗೆ ಆಗುತ್ತೆ. ಏನೋ ಇಬ್ರಿಗೂ ಆಸರೆ ಇಲ್ಲ, ಇರ್ತಾರೆ ಜೊತೆಗೆ ಅಂತ ನಾವು ಮಾಡಿರೆ ನೀನು ಯಾರ್ದೋ ಮಾತು ಕೇಳ್ಕೊಂಡು ನೀನು ಅವಳ ಮೇಲೆ ಮುನ್ಸ್ಕೊಂಡು ಕುಕ್ಕೊಂಡಿದ್ಯಲ್ಲ ಒಂಬತ್ತು ಬಿಟ್ಟು. ಗೊತ್ತಾಗಲ್ಲ ನಿನಗೆ? ಅಲ್ಲ ಇವಾಗ ಅವ್ರ ಅತ್ತೆ ಬಂದ್ಲು, ಮುಂದಕ್ಕೆ ಅವ್ರ ಮಾಮನೋ ಗಂಡನೋ ಅಂತ ಬಂದ್ರೆ ಯಾರು ಇಲ್ಲ ಅಂತಂದ್ರಿ. ಇವಾಗ ಅತ್ತೆ ಬಂದೇಳಿ ಆಮೇಲೆ ನನಗೆ ಸತ್ಯವನೇ ಅಂತ ಹೇಳಿರೋ ಗಂಡ ಏನಾನು ಬಂದ್ರೆ ನಾನೇನು ಮಾಡಲಿ? ಅಜ್ಜವ್ ಸತ್ತಿರಾರಿ ಹಂಗೆ ಎದ್ದು ಬರ್ತಾರೆ. ಅಲ್ಲ ಗಂಡ ಇದ್ದಿದ್ರೆ ಅವಳು ಯಾಕೆ ಇಲ್ಲಿ ಬಂದು ಒಂಟಿ ಆಗಿರ್ತಿದ್ಲು ಹೇಳು? ನಿನ್ನ ಯಾಕೆ ಮದ್ವೆ ಆಗ್ತಿದ್ಲು ಹೇಳು? ಸತ್ತಿರಾರೆ ಏನು ಎದ್ದು ಬರ್ತಾರೆ? ಸುಮ್ಮನಿರು. ಅವಜ್ಜಿ ಏನೋ ದುಡ್ಡು ಗಿಡ್ ಸಿಗುತ್ತೇನೋ ಅಂತ ಹೇಳಿ ಹೇಳಕ್ಕೆ ಬಂದೇವಳು ಅಷ್ಟೇನೆ ಸಸಿ ಅಂತಾನ. ನೀನು ಅದಕ್ಕೆ ಇವಳ ಮೇಲೆ ಸಿಟ್ಟು ಮಾಡ್ಕೊಂಡ್ರೆ ನಿನಗೇನು ಬರೋಂಗಿಲ್ಲ. ಸುಮ್ಮನ ಚೆನ್ನಾಗಿರೋದು ಕಲ್ತ್ಕ. ಚೆನ್ನಾಗಿರ್ಬೇಕಾದ್ರೆ ನೀನು ಏನೋ ಒಂದಿಟ್ಟು ದುಡ್ಡು ಗಿಡ್ ಮಾಡ್ಕೊಂಡಿದೀಯಾ, ಕಾಳು ಕಡಿ ಎಲ್ಲ ತಂದಾಕು, ಅವಳು ಅಚ್ಚಕಟ್ಟಂಗೆ ಮಾಡಿಕ್ತಾಳೆ, ಉಂಡ್ಕೊಂಡು ಚೆನ್ನಾಗಿರೋದು ಕಲ್ತ್ಕ. ಕೈಲಾಗಿದ್ದು ಬದುಕು ಮಾಡ್ಕೊಂಡು. ನೀನೇನು ಮಾಡಕ್ ಹೋಗ್ಬೇಡ, ಎಲ್ಲ ಅವಳೇ ಮಾಡ್ತಾಳೆ. ತೀರಾನ ನಿಮ್ಗೇನು ಆಗುತ್ತೋ ಅದನ್ನ ಮಾಡಿ ಸಾಕು. ಅಯ್ಯೋ ಗುಂಡಜ್ಜಿ, ಅಜ್ಜ ಒಂದ್ ಬಿನ್ಗೆ ನೀರು ತರೋದು ಬೇಡ. ನಾನೇ ಎಲ್ಲ ತತ್ತೀನಿ. ಏನು ಇಬ್ಬರಿಗೆ ಎಷ್ಟು ಬಿನ್ಗೆ ಬೇಕು ಹೇಳು? ಒಂದು 2-3 ಬಿನ್ಗೆ ಸಾದ್ರೆ ಸಾಕು, ಮಸ್ತ್ ಆಗುತ್ತೆ ಅಡುಗೆ. ಇನ್ನೇನು ಮಾಡಬೇಕು? ಒಂದು ದಿವಸ ಮಾಡಿ ಸಾರಿ 2 ದಿವಸ ಉಣ್ಬೋದು. ಇನ್ನೇನು ಅನ್ನ ಮುದ್ದೆ ಒಂದಿಟ್ಟು ಮಾಡಿಕ್ಕೋದು, ಒಂದಿಟ್ಟು ನೆಲ ಒರ್ಸೋದು ಅಷ್ಟೇ ತಾನೇ. ಅದೆಲ್ಲ ನಾನೇ ಮಾಡ್ತೀನಿ, ಏನು ಮಾಡೋದೇ ಬೇಡ. ನಗ್ನಗ್ತಾ ಉಣ್ಕೊಂಡು ಚೆನ್ನಾಗಿದ್ರೆ ಅಷ್ಟೇ ಸಾಕು ನನಗೆ. ನನಗೂ ಒಬ್ರು ಯಾರೋ ಇದಾರಪ್ಪ ಮನೆಯಾಗೆ ನನ್ನ ಕಷ್ಟ ಸುಖ ವಿಚಾರಿಸೋರು ಅಂತಾನ. ನನಗೂ ಎಷ್ಟೋ ಧೈರ್ಯ ಅಷ್ಟೇನೆ. ಅದು ಬಿಟ್ರೆ ಇನ್ನೇನು ಇಲ್ಲ. ನೋಡ್ದೇನಜ್ಜ, ನೋಡು ಅವಳು ಈಗ ಎಷ್ಟು ಹೇಳ್ತಾ ಇದ್ದಾಳೆ ಅಂತ. ಏನು ಮಾಡೋದು ಬೇಡ, ಸುಮ್ಮನೆ ಆರಾಮಾಗಿರ್ಲಿ. ಒಟ್ಟಿನಲ್ಲಿ ಹಿಂಗೆ ಸಿಟ್ಟು ಮಾಡ್ಕೊಂಬೋದು ಮಾತಾಡೋದು ಅವೆಲ್ಲ ಮಾಡಕ್ ಹೋಗ್ಬೇಡ. ಚೆನ್ನಾಗಿ ಇಟ್ಕೊಂಡು ಚೆನ್ನಾಗಿರೋದು ನೋಡು ಸಾಯತಕ್ಕನ ಇವಳ ಜೊತೆಗೆ. ನೀನು ಹೇಳೋದೇನೋ ಸರಿನೇ, ಆದರೆ ಹಿಂಗೆ ಪದೇ ಪದೇ ಇನ್ಯಾರಾನ ಬಂದು ಗಲಾಟೆ ಮಾಡೋದು, ನನ್ನ ಸೊಸೆ ನನ್ನ ಹೆಂಡ್ತಿ ಅಂತ ಹೇಳೋದು ಮಾಡಿದರೆ ನನಗೆ ಇಷ್ಟ ಆಗಲ್ಲ. ಯಾರೂ ಇಲ್ಲ ಅಂತ ನಾನು ಮದುವೆ ಆಗಿದ್ದು ನೋಡ್ದ. ನನ್ನ ಹುಡುಕೊಂಡು ಯಾರೂ ಬರಲ್ಲ ಇವಾಗ. ಅಯ್ಯೋ ಹೋಗ್ಲಿ ಬಿಡಜ್ಜ. ಅಯ್ಯ ಅವಳ ಬುದ್ಗೆಟ್ಟಳ ಅವ್ರ ಅತ್ತೆ ಬಂದವಳೆ. ಅದಕ್ಕೆ ಯಾಕೆ ನೀನು ಸಿಟ್ಟು ಮಾಡ್ಕೊಂತ ಹೇಳು? ನೀನು ಇವಳಿಗೆ ಈ ಪರವಾಗಿ ಮಾತಾಡಬೇಕು, ಅವಜ್ಜಿನ ಓಡಿಸ್ಬೇಕು. ನನ್ನ ಹೆಂಡತಿ ಮೇಲೆ ಯಾಕೆ ಬಂದಿದ್ದೆ ಜಗಳಕ್ಕೆ ಅಂತಾನ. ಅಂತದ್ ಬಿಟ್ಟು ನೀನು ಇವಳ ಮೇಲೆ ಸಿಟ್ಟು ಮಾಡ್ಕೊಂಡ್ರೆ ಇನ್ನೊಬ್ರಿಗೆ ಸದ್ರ ಆಗಲ್ವೇ? ಇಬ್ರು ಒಬ್ರಿಗೊಬ್ರು ಬಿಟ್ಕೊಡ್ಬಾರ್ದು. ಅದು ಆಸರೆ ಆಗಿರೋದು ಅಂದ್ರೆ ಬರೇನೇ ಹುಷಾರಿಲ್ದಾಗ ನೋಡ್ಕೊಂಬದು, ಅಡುಗೆ ಮಾಡಿಕ್ಕೋದು ಅಲ್ಲ. ಯಾರನ್ನ ಇನ್ನೊಬ್ರು ಬರ್ತಾರೆ ಮೂರನೇರು ಅಂತಂದ್ರೆ ಅವಾಗ ನಿನಗೆ ಇವಳಿಗೆ ನೀನು ಅಮ್ಮಂಗೆ ಇರಬೇಕು. ಅವಾಗ ಯಾರು ಬರಲ್ಲ ನಿಮ್ಮ ತಂಟಿಗೆ. ಗೊತ್ತಾತೇನು? ನೀನು ಸರಿಯಾಗಿ ಹೋಗುದು ಅವಜ್ಜಿನ. ನನ್ನ ಹೆಂಡತಿ ಮೇಲೆ ಯಾಕೆ ಬಂದಿದ್ಯಾ? ನನ್ನ ಹೆಂಡತಿ ಮೇಲೆ ನೀನು ಯಾಕೆ ಮಾತಾಡ್ತೀಯ? ನೀನು ಯಾರು ಇದನ್ನೆಲ್ಲ ಕೇಳಕ್ಕೆ? ನಾವು ಮದ್ವೆ ಆಗಿದ್ದೀವಿ, ನಾವು ಚೆನ್ನಾಗಿರ್ತೀವಿ, ನನ್ನ ಹೆಂಡತಿನ ನೀನು ಯಾರು ಕೇಳಕ್ಕೆ ಅಂತೇಳಿ ಮಕ್ಕುಗ್ದು ಓಡಿಸಿದ್ರೆ ಅವತ್ತು ಅವಜ್ಜಿ ಇವಳನ್ನ ಜೋರು ಮಾಡ್ತಿರ್ಲಿಲ್ಲ, ದುಡ್ಡು ಕೇಳ್ತಿರ್ಲಿಲ್ಲ, ಒಡವೆನೂ ಕೇಳ್ತಾ ಇರ್ಲಿಲ್ಲ. ನೀನು ಇವಳ ಮೇಲೆ ಸಿಟ್ಟು ಮಾಡ್ಕೊಂಡಿದ್ದೆ. ಅದಕ್ಕೆ ಮತ್ತಿಗೆ ಆ ಮುದುಕಿ ಅದು ಇದು ಅಂತ ಹೇಳಿ ನೆಪ ಹೇಳ್ಕೊಂಡು ಇವಳನ್ನ ಬಾಯಿಗೆ ಬಂದಂಗೆ ಅಂದಿದ್ದು. ಇನ್ಮೇಲಾದ್ರೂ ಇಬ್ರು ಒಬ್ರಿಗೊಬ್ರು ಬಿಟ್ಕೊಡ್ಬೇಡ್ರಿ. ನಾನಂತೂ ಇವ್ರನ್ನ ಯಾರಾದ್ರೂ ಗಲಾಟೆ ಮಾಡಕ್ ಬಂದ್ರೆ ಇವ್ರ ಪರವಾಗಿ ಕಣ್ಗುಂಡಜ್ಜಿ ಮಾತಾಡೋದು. ಏನೋ ನನ್ಗೊಂದು ತಾಳಿ ಕಟ್ಟಿ ನನ್ಗೆ ಆಸರೆ ಆಗಿದ್ದಾರೆ ಅಂತನ ನಾನಂತೂ ಯಾರಿಗೂ ಬಿಟ್ಕೊಡೋ ಮಾತೇ ಇಲ್ಲ. ನೋಡ್ದೇನಜ್ಜ, ನೋಡು ಸಣ್ಣ ಹೇಳ ಮಾತ. ಈಗ್ಲಾದ್ರೂ ಗೊತ್ತಾತ ಅವಳು ನಿನ್ನ ಎಷ್ಟು ನಂಬಿದಾಳೆ ಅಂತಾನ. ನೀನು ಹಂಗೆ ಇರಬೇಕು, ಹಂಗೆ ನಡ್ಕೋಬೇಕು. ಯಾಕ ಉಣ್ಣು ಆದ್ ಬಿಡ್ಗುಂಡಮ್ಮ. ಏನೋ ನನಗೆ ಬೇಜಾರಾಯಿತು, ಅದಕ್ಕೆ ಹಿಂಗೆ ಎಲ್ಲ ಮಾಡಿಬಿಟ್ಟೆ. ತಪ್ಪಾಯ್ತು ಬಿಡು. ನೀನು ಹೇಳಿದ್ಮೇಲೆ ನನಗೂ ಗೊತ್ತಾಯಿತು. ನನಗೆ ಅವಳಿಗೆ ನಾನು ಅಂತಾನ ನಾವು ಯಾರನ್ನೂ ಒಬ್ರಿಗೊಬ್ರು ಬಿಟ್ಕೊಡ್ತಿದ್ರೆ ಇನ್ನೊಬ್ರು ಬರಲ್ಲ ಅಂತಾನ ನನಗೆ ಈಗ ಅರ್ಥ ಆಯಿತು ಬಿಡು. ನನಗೆ ಕ್ಷಮಿಸ್ಬಿಡು ಸಣ್ಣಿ. ಏನೋ ನಾನು ಸಿಟ್ಟು ಮಾಡ್ಕೊಂಡು ಉಮ್ದಂಗೆ ತಿಮ್ದಂಗೆ ನಿನಗೆ ಬೇಜಾರು ಮಾಡಿದೆ. ಇನ್ಮೇಲೆ ಹಂಗೆ ಮಾಡಲ್ಲ, ಚೆನ್ನಾಗಿರೋಣ. ಇದಪ್ಪ ಮಾತು ಅಂದ್ರೆ. ಸರಿ ಆಯ್ತು ಬಿಡ್ರಿ. ನೀವ್ಯಾಕೆ ತಲೆ ಕೆಡ್ಸ್ಕೊಂತೀರಾ? ಆಗಿದ್ದಾಗೋಯ್ತು. ಇನ್ಮೇಲಾದ್ರೂ ಹಿಂಗೆಲ್ಲ ಸಿಟ್ಟುಪಟ್ಟು ಮಾಡ್ಕೊಂಬಕ್ ಹೋಗ್ಬೇಡ್ರಿ. ಯಾರಾದ್ರೂ ನನ್ನ ಬೈದ್ರು ಅಷ್ಟೇನೆ, ನಿಮ್ಮನ್ನ ಬೈದ್ರು ಅಷ್ಟೇನೆ, ಇಬ್ರು ಬೈದಂಗೆ ಅಂತ ತಿಳ್ಕೋಬೇಕು. ಅವಾಗ ಇನ್ನೊಬ್ರು ಯಾರೂ ಮೂರನೇವ್ರು ನಮ್ಮ ಬಗ್ಗೆ ಮಾತಾಡಕ್ ಬರಲ್ಲ, ನಮ್ಮ ಮೇಲೆ ಜಗಳಕ್ಕೂ ಬರಲ್ಲ. ಆಯಿತು ಬಿಡು ಸಣ್ಣಿ. ಏನೋ ಗೊತ್ತಾಗ್ಲಿಲ್ಲ, ನನಗೆ ಸಿಟ್ಟು ಬಂತು, ಹಿಂಗೆಲ್ಲ ಮಾಡಿಬಿಟ್ಟೆ. ಇನ್ಮೇಲೆ ಹಂಗೆ ಮಾತಾಡಲ್ಲ ಬಿಡು. ಇನ್ನೇನಮ್ಮ ಸಣ್ಣಿ, ಬಗೆಹರ್ದಿದ್ದಾಯ್ತಲ್ಲ. ಹೋಗು ನೀನು ಇಕ್ಕೆ ಬಂದು ಇಬ್ರ ಜೊತೆ ಕುಕ್ಕೊಂಡು ಉಣ್ರಿ. ಸರಿ ಆತ್ ಕಣ್ಗುಂಡಜ್ಜಿ. ಹೆಂಗೋ ನೀನು ಹಿರಿಯಳ ಅಂತ ಇರೋದಕ್ಕೆ ಹಿಂಗೆಲ್ಲನ ಏನಾನ ತೊಂದರೆ ಆದ್ರೆ ಬಂದು ಬಗೆಹರಿಸ್ತೀಯ. ನೀನು ನಮ್ಮಮ್ಮ ಇದ್ದಂಗೇನೆ. ಅಯ್ಯೋ ಇರ್ಲಿ ಬಿಡ ಮತ್ತ. ಹೋಗು ಉಣ್ಣೋಗಿ ಬತ್ತೀನಿ ನಾನು. ಸರಿ ಆತು, ಹೋಗ್ಬಾ. ಗುಂಡಜ್ಜಿ ಉಂಡೋಗಿವಂತೆ. ಏನು ಬೇಡಪ್ಪ, ನೀವು ಚೆನ್ನಾಗಿರಿ ಸಾಕು, ನನ್ಗೆ ಅಷ್ಟೇ ಸಾಕು, ಉಂಡಂಗಾಗುತ್ತೆ. ಸಣ್ಣಿನ ಚೆನ್ನಾಗಿ ನೋಡ್ಕ. ಪಾಪ ಅವಳು ಕಷ್ಟಪಟ್ಟವಳು ಈ ವರ್ಷ. ಇನ್ಮೇಲಾದ್ರೂ ಸುಖವಾಗಿ ನೋಡ್ಕ. ಅವಳು ನಿನ್ ನೋಡ್ಕೊಂತಾಳೆ. ಸರಿ ಆಯ್ತು ಹೇಳ್ಗುಂಡಮ್ಮ. ಸಣ್ಣಿ ನನ್ ಕ್ಷಮಿಸ್ಬಿಡು. ಬಾ, ಇಬ್ರು ಊಟ ಮಾಡೋಣ. ನೀನು ಊಟ ಮಾಡು, ನಾನು ಇಕ್ಕೆ ಬರ್ತೀನಿ ಇನ್ನೊಂದು ತಟ್ಟಕ್ಕೆ. ಅಯ್ಯೋ ಇನ್ನೊಂದು ತಟ್ಟೆ ಯಾಕೆ? ಒಂದೇ ತಟ್ಟೆಗೆ ಇಬ್ರು ಉಂಬನ ಬಾ. ಸರಿ ಆಯ್ತು, ಬಾ ಕೆಳಗೆ ಕುಕ್ಕೊಂಡು ಉಂಬನ.
ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.